ಈಗ ನನಗೆ ನಿಮ್ಮ ಸ್ಕಿಟ್ಗಳನ್ನು ಆನ್ ಏರ್ ಅಂದರೆ ಟಿ ವಿಲಿ ನೋಡಿದಾಗಲೇ ಸಿಕ್ಕಾಪಟ್ಟೆ ಮಜಾ ಮಾಡ್ತೀನಿ. ಅಂದರೆ ಡೈಲಾಗ್ಗಳು, ಪಂಚಿಂಗ್, ನೀವು ಡೈಲಾಗ್ ಡೆಲಿವರಿ ಮಾಡೋದೇ ತುಂಬಾ ಸಖತ್ತಾಗಿರುತ್ತೆ, ಮಜಾ ಕೊಡುತ್ತೆ. ಸೊ ಯಾವುದಾದ್ರೂ ಒಂದು ಡೈಲಾಗನ್ನು ನೀವು ರಿಹರ್ಸಲ್ ಮಾಡಬೇಕಾದ್ರೆ ನೋಡಿದ ತಕ್ಷಣ ಏನು ಸಖತ್ತಿದೆ ಅಂತ ಹೇಳಿ ನೀವೇ ನಗು ಕಂಟ್ರೋಲ್ ಮಾಡೋಕ್ಕಾಗದಿರೋಂಥ ಡೈಲಾಗ್ಗಳು ಯಾವುದಾದ್ರೂ ಇದ್ರೆ ಹೇಳ್ಬೋದಾ? ನಮ್ ಸ್ಕಿಟ್ ಒಳಗೆ ಬಂದಿತ್ತು, ಅದನ್ನ ನೋಡಿ ನಾನು ಹಾಕಿದ್ದೆ. ರೌಡಿ ಇನ್ ಕಾಶ್ಮೀರ ಅಂತ ನಾವು ಸ್ಕಿಟ್ ಮಾಡಿದ್ವಿ. ಅದ್ರಾಗ ನನ್ನ ಹೆಸರು ಏನಪ್ಪಾ ನಿನ್ನ ಹೆಸರು ಅಂತ ಕೇಳಿದ ತಕ್ಷಣ ನಾಯಿಂಡಳ್ಳಿ 4ನೇ ಕ್ರಾಸ್ ಊಟೋನಾಗ 4ನೇ ಮಗ ನಾಗ, ಇದು ಕುಲ್ಪಿ ನಾಗ ಅಂತಂದು ಹೇಳಿ ಅದಕ್ಕೆ ಭಾಳ ನಕ್ಕಿದ್ದೆ ನಾನು. ಹೌದು, ನಾನು ಅದನ್ನ ನೋಡಿದಾಗ ಅದು ಡೈಲಾಗ್ ಹಂಗೆ ಇದೆ, ಒಂದು ಫ್ಲೋನೂ ಇದೆ, ಫ್ಲೋದಲ್ಲಿ ಮಜಾ ಕೊಡುತ್ತೆ ನೋಡೋದಕ್ಕೆ. ಅದೊಂದು ಮತ್ತೆ ಅದ್ರಲ್ಲೇ ಇನ್ನೊಂದು ಕೇಳ್ತಾರೆ, ಯಾವ್ಯಾವ ಆಪರೇಷನ್ ಮಾಡಿದೀನಿ ನೀವು ಅದೇ ಸ್ಟೈಲಲ್ಲಿ ಹೇಳ್ಬೋದಲ್ಲ? ಯಾವ್ದು ಇವಾಗ ಹೇಳಿದ್ರಲ್ಲ ಅದೇ ಸ್ಟೈಲಲ್ಲಿ ಹೇಳ್ಬೋದಲ್ಲ? ಪರ್ಫಾರ್ಮ್ ಮಾಡಿದ್ರು ಹಂಗೆ ಮಾಡಿ. ನನ್ನ ಹೆಸರು ಕೇಳಿದ್ರೆ ಶಾಕ್ ಆಗಿ ಹೋಗ್ತೀಯ. ನಾಯಿಂಡಳ್ಳಿ 4ನೇ ಕ್ರಾಸ್ ಊಟೋನಾಗ 4ನೇ ಮಗ ರಂಗ ಕುಲ್ಪಿ ರಂಗ. ಇದ ನನಗೆ ಅದು ಆನ್ ದಿ ಸ್ಪಾಟ್ ತಗೊಂಡಿದ್ದು. ಚೆನ್ನಾಗಿದೆ. ಮಾನ್ಸಿ ಅವ್ರೆ, ನಿಮ್ಗೆ ಯಾವ್ದಾದ್ರು ಆ ಥರ ಡೈಲಾಗ್ ಇದೆಯಾ? ಚಿಡ್ತಾಳ ನೋಡ್ರಿ. ಅವ್ರಿಗೆ ಆಕ್ಚುಲಿ ಜಂಪಿಂಗ್ ಸ್ಟಾರ್ ಅಂತ ಹೆಸರಿಡ್ಬೇಕು ಅನ್ಸುತ್ತೆ. ಏನ್ ಕೂತಿರ್ತಾರೆ, ಹೋಗಿ ಜಂಪ್ ಮಾಡ್ತಾರೆ, ಹಾರಿ ಕೂರ್ತಾರೆ, ಆ ಎನರ್ಜಿ ಹೆಂಗ್ ಬರುತ್ತೆ ಅಂತ ಹೇಳ್ಕೊಟ್ಟಿರ್ತಾರೆ ಮೆಂಟರ್ಸ್. ಹೆದರ್ಸಿ ಸಾಯ್ತಿರ್ತೀವಿ, ಎದ್ರಕೊಂಡೆ ಜಂಪ್ ಮಾಡಿರ್ತೀವಿ ನಾವು. ಅಂದರೆ ಯೂಶಲಿ ನಾವು ಒಂಚೂರು ಜೋರಾಗಿ ಓಡಾಡಿದ್ರೇನೆ ನಮಗೆ ಬ್ರೀತಿಂಗ್ ಕಂಟ್ರೋಲ್ ಮಾಡೋದು, ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನೀವು ಫುಲ್ ಆಕ್ಟಿವಿಟಿ ಮಾಡಿ ಅಷ್ಟು ಚಂದ ನೀವು ಒಂದು ಮರೀದೆ ಡೈಲಾಗ್ ಡೆಲಿವರಿ ಮಾಡ್ತೀರಲ್ವಾ? ರಿಹರ್ಸಲ್ ಎಲ್ಲ ಮರ್ತೋಗಿರ್ತೀವಿ, ಅದು ಸ್ಪಾಟ್ ಅಲ್ಲಿ ಬಂದ್ಬಿಡುತ್ತೆ ಯಾವ್ದು. ನಿಮ್ಮಲ್ಲಿ ತುಂಬಾ ರೀಟೇಕ್ಸ್ ತಗೊಳ್ಳೋರು ಯಾರು? ಅಲ್ಲ, ಅಂದ್ರೆ ರಿಹರ್ಸಲ್ ಟೈಮಲ್ಲಿ ಎಲ್ಲರೂ ಕೂಡ ರೀಟೇಕ್ಸ್ ತಗೊಳ್ತಾ ಇರ್ತೀವಿ. ರಿಹರ್ಸಲ್ ಟೈಮ್ನಲ್ಲಿ ರಿಹರ್ಸಲ್ ಟೈಮ್ ಮುಗಿದು ಆ ಶೂಟ್ ಡೇ ಏನು ಬರುತ್ತಲ್ಲ ಅವತ್ತಿನ ದಿವಸ ಈ ಹೆಣ್ಮಕ್ಳಿಗೆ ಏನು ಇದು ಪ್ರಸವದ ನೋವು ಸ್ಟಾರ್ಟ್ ಆಗುತ್ತಲ್ಲ, ಆ ರೀತಿ ನಮ್ಗೆಲ್ಲರಿಗೂ ಕೂಡ ಫಸ್ಟಿಗೆಲ್ಲ ರಿಹರ್ಸಲ್ನಲ್ಲಿ ಆ ರೀತಿ ನಮ್ಗೆ ಎನರ್ಜಿ ನಾರ್ಮಲ್ ಇರುತ್ತೆ. ಬಟ್ ಜಡ್ಜಸ್ ಮುಂದೆ ಹೋದಾಗ, ಸ್ಟೇಜ್ ಮುಂದೆ ಹೋದಾಗ ಆಟೋಮೆಟಿಕ್ಲಿ ನಮಗೆ ಅಂದ್ರೆ ಏನು ಎನರ್ಜಿ ಬರುತ್ತೆ. ಸೊ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಅವರು ಅವಾಗ ಹೇಳೇ ಕಳ್ಸಿದ್ರು, ನೀವು ಕಾನ್ಫಿಡೆಂಟ್ ಆಗಿ ಮಾತಾಡ್ರಿ, ತಪ್ಪು ಸರಿ ಆಯ್ತು ಏನು ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಕಾನ್ಫಿಡೆಂಟ್ ಆಗಿ ಮಾತಾಡ್ರಿ. ಸೊ ಆ ಎನರ್ಜಿಯಲ್ಲಿ ನಾವು ಮಾತಾಡಕ್ ಹೋಗ್ತೀವಿ, ಫ್ಲೋನಲ್ಲಿ. ರಿಹರ್ಸಲ್ ಟೈಮ್ ನಲ್ಲೇ ಮಾತಾಡಿರೋದು ಕೆಲವೊಂದು ಡೈಲಾಗ್ಗಳು, ಪಂಚಿಂಗ್ ಡೈಲಾಗ್ಗಳು ಬೇರೆನೇ ಇರುತ್ತೆ. ಆ ಜಾಗದಲ್ಲಿ ಏನು ಹೋಗ್ತೀವಲ್ಲ ಆ ಟೈಮ್ ನಲ್ಲಿ ಮತ್ತೆ ಪಂಚಿಂಗ್ ಡೈಲಾಗ್ಸ್ ಬಂದ್ಬಿಡುತ್ತೆ. ಸ್ಟೇಜ್ ಮೇಲೆ ಮಾಡೋಕ್ಕಿಂತ ಜಾಸ್ತಿ ರಿಹರ್ಸಲ್ ತುಂಬಾ ಎಂಜಾಯ್ ಮಾಡ್ತೀವಿ. ರೀಡಿಂಗ್ ಟೈಮ್ ಎಂಜಾಯ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಏನ್ ಹೊಸದ್ ಬರುತ್ತಪ್ಪ ಇದ್ರಾಗ, ನಿಮ್ಗೆ ಏನೇನ್ ಬೇಕು ಇನ್ಕ್ಲೂಡಿಂಗ್ ನೀವೇನ್ ಇಂಪ್ರೂವ್ ಮಾಡ್ತೀರಿ. ಮತ್ತೆ ಮೆಂಟರ್ಸ್ ಅರಲ್ಲ, ಹಿಂಗ್ ಮಾಡ್ರಿ ನಮಗ್ ದೊಡ್ಡ ಬಲ ಅಂದ್ರೆ ಮೆಂಟರ್ಸ್ ನಮ್ಗಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.